ರಮ್ಯಾ ಬಗ್ಗೆ ನಾನು ಬರ್ದೆ, ಆಕ್ಟ್ರೆಸ್ ರಮ್ಯಾ ಬಗ್ಗೆ. ಐ ರೋಟ್ ಅ 2-page ಲೆಟರ್ ಟು ಹರ್. ಅರ್ಜುನ್ ಸರ್ಜಾ ಅವರು ನಮ್ಮ ವೆರಿ ಆತ್ಮೀಯ ಗೆಳೆಯರು. ಅವ್ರ ಮೇಲೆ ಮೀಟು ಮಾಡಿದಾಗ ಶ್ರುತಿ ಹರಿಹರನ್ ಹೈಕೋರ್ಟ್ವರೆಗೂ ಹೋಯ್ತು. ಸೌಜನ್ಯ ಮರ್ಡರ್ ಕೇಸ್ ಇಸ್ ಅ ಓಪನ್ ಅಂಡ್ ಶಟ್ ಕೇಸ್ ಅಂಡ್ ದಿ ಅಕ್ಯೂಸ್ಡ್ ಇಸ್ ಲೆಟ್ ಫ್ರೀ ಸಂತೋಷ್ ರಾವ್. 2020 ಐ ಎಕ್ಸ್ಪೋಸ್ಡ್ ದಿ ಡ್ರಗ್ ಸ್ಕ್ಯಾಂಡಲ್. ಅದು ಜಾಸ್ತಿ ಪಬ್ಗಳೆಲ್ಲ ನಡೀತಾ ಇತ್ತು. ಸೊ ಬ್ಯಾಂಗ್ಳೂರ್ದು ಇವಾಗ ಜಸ್ಟ್ ವಿ ಅಬೌಟ್ ಟು ದಟ್ ಗರ್ಲ್ ಅಬೌಟ್ ಟು ಹಿಟ್ ಮೀ. ರೋಡ್ ರೇಜ್ ಯಾವತ್ತು ನಿಮ್ಗೆ ಆಗಿದೆಯಾ? ಸೊ ತುಂಬಾ ಆಗಿದೆ ರೋಡ್ ರೇಜ್ ನನಗೆ. ಓಕೆ. ರೋಡ್ ರೇಜ್ ಕತೆ ಏನು ಅಂದರೆ, ಅವನಿಗೇನೋ ಅರ್ಜೆನ್ಸಿ ಇರುತ್ತೆ, ಅವನಿಗೇನೋ ಟೆನ್ಷನ್ ಇರುತ್ತೆ, ಅದನ್ನ ನಮ್ಮ ಮೇಲೆ ಹಾಕ್ತಾರೆ ಅವರು. ಸೊ ವೆರಿ ಒಂದು ಪಾಪ್ಯುಲರ್ ಸೇಯಿಂಗ್ ಇದೆ, ಅದು ಒಂದು ಕಸದ ತೊಟ್ಟಿಯ ಗಾಡಿ. ಅವ್ರ ಕಸಾನೇ ಎಲ್ಲ ಕಡೆ ಚೆಲ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ರೋಡ್ ರೇಜು. ನೀವು ಅದ ಹತ್ರ ಹೋದ್ರೆ ವಾಸನೆ ಬರುತ್ತೆ. ಟಚ್ ಆಯ್ತಾ, ಮಾಡಿದ್ರ, ನೀವೊಬ್ರು ಕಾಮ್ ಆಗಿರಿ, ಬಿಟ್ಬಿಡಿ. ತುಂಬಾ ಡ್ಯಾಮೇಜ್ ಆಯ್ತಾ, ಕಂಪ್ಲೇಂಟ್ ಕೊಟ್ಟು ಇನ್ಶೂರೆನ್ಸ್ ಕ್ಲೇಮ್ ಮಾಡಿ, ಪೊಲೀಸ್. ಹೌದು. ನೀವೆಲ್ಲ ಡೆಲ್ಲಿಗೆಲ್ಲ ಹೋಗ್ಬಿಟ್ರೆ ರೋಡ್ ರೇಜ್ ರಿಸಲ್ಟ್ಸ್ ಇನ್ ಮರ್ಡರ್. ಸೊ ಅದಕ್ಕೆ ಗನ್ ಕಲ್ಚರ್. ಸೊ ಅಲ್ಲಿ ಡೆಲ್ಲಿಯಲ್ಲಿ ಹೊಡೆದ್ರ ಓಕೆ ಮುಂದೆ ಮೂವ್ ಆಗ್ತಾನೆ ಇರ್ತಾರೆ ಅವರು. ದೇ ಡೋಂಟ್ ಡೂ ಎನಿ ಕೈಂಡ್ ಆಫ್ ಡ್ರಾಮಾ. ಆಮೇಲೆ ಇದು ಮೊಬೈಲ್ ಬಂದ್ಬಿಟ್ಟಿದೆಯಲ್ಲ, ಫೋಕಸ್ ಇಲ್ಲ ಡ್ರೈವಿಂಗ್ ಮೇಲೆ. ಪೊಲೀಸ್ಗೆ ಮೋಸ ಮಾಡ್ಬೋದು ನೀವು ಹೆಡ್ಫೋನ್ ಹಾಕೊಂಡು, ಸ್ಪೀಕರ್ ಫೋನ್ ಹಾಕೊಂಡು, ಬಟ್ ನಿಮಗೆ ನೀವೇ ಮೋಸ ಮಾಡ್ಕೊಂತ ಇದ್ದೀರಾ ಬೈ ವೇ ಆಫ್ ಪುಟಿಂಗ್ ಯುವರ್ ಸೆಲ್ಫ್ ಇನ್ ರಿಸ್ಕ್. ಸೊ ಐ ಡೋಂಟ್ ಅಗ್ರಿ ಇನ್ ದಟ್ ಪಾಯಿಂಟ್. ರೋಡ್ ರೇಜ್ ಜಾಸ್ತಿ ಆಗಿದೆ ಬೆಂಗಳೂರಲ್ಲಿ. ಹೌದು. ಯಾವ್ದು ನಿಮ್ದು ಫೇವ್ರೆಟ್ ಸ್ಲ್ಯಾಂಗ್ ಇದೆಯಾ ಸರ್? ಕನ್ನಡ ಸ್ಲ್ಯಾಂಗ್? ಗುರು ಗುರು ಎಲ್ಲದಕ್ಕೂ ಗುರು, ಬೆಂಗಳೂರು ಸ್ಲ್ಯಾಂಗ್. ಆಮೇಲೆ ಟೀ ಮುಚ್ಚು ಅಂತ ಜಾಸ್ತಿ ಹೇಳ್ತಾರೆ. ಫ್ರೆಂಡ್ಸ್ಗೆಲ್ಲ ಸಾಕ್ ಸುಮ್ಮಿರಪ್ಪ ಟೀ ಮುಚ್ಚು ನೀನು ಅಂತ. ನಾನು ತುಂಬಾ ಯೂಸ್ ಮಾಡ್ತೀನಿ ಅನ್ಕೊಂತೀನಿ ಅದು. ಯಾವ್ದು ಅಡ್ಡ ಇದೆಯಾ ಸರ್? ಲೈಕ್ SLV ಅಡ್ಡ ಇದೆ. ನಾನು ಎಷ್ಟೇ ಏನೇ ಇದ್ರು ಸೆಕೆಂಡ್ ಸ್ಟೇಜ್ SLV ಕಾಫಿ ಅಡ್ಡ. ಅದು ಮೊದ್ಲಿಂದನೂ ಅಲ್ಲಿ ಒಂದು ರೂಢಿ ಆಗ್ಬಿಟ್ಟಿದೆ. ಇಟ್ ಮೈಟ್ ನಾಟ್ ಸೂಟ್ ಮೈ ಸ್ಟೇಚರ್, ಇಟ್ ಮೈಟ್ ನಾಟ್ ಸೂಟ್ ಮೈ ಪರ್ಸನಾಲಿಟಿ ನಾವು, ಬಟ್ ಈಗಲೂ ಅಲ್ಲಿ ಹೋಗ್ತೀನಿ. ಯಾಕೆ ಅಂದ್ರೆ ಅಲ್ಲಿ ಫ್ರೆಂಡ್ಸು, ಹಳೆ ಫ್ರೆಂಡ್ಸು, ನಾವೇನು ಇಲ್ಲದೆ ಇದ್ದಾಗ ಅಲ್ಲಿ ಫ್ರೆಂಡ್ಸ್ ಕಟ್ಟೆ ಹಾಕೋ ಕೂತ್ಕೊಂಡು, ಏನು ಕೆಲಸ ಇಲ್ಲದೆ ಇದ್ದಾಗ ಕಾಲೇಜ್ ಡೇಸ್ ಅಲ್ಲಿ ಕೂತ್ಕೊಂಡು ಅಲ್ಲಿ ಕಟ್ಟೆ ಮೇಲೆ ನಾವು ಸಿಗರೇಟ್ ಸೇರ್ತೀವಿ. ದಮ್ ಅನ್ಕೊಳ್ಳಿ. ಐ ಆಮ್ ಫ್ರಮ್ PS ಕಾಲೇಜ್. ಸೊ ಅದು ಕಾಮನ್ ಅಡ್ಡ. ದಯಾನಂದ್ ಸಾರ್ವರೆಗೂ PS ಅಲ್ಲಿ ಬರ್ತಾ ಇದ್ವಿ. ಒಂಥರ ಸಂಗಮ ಇದ್ದಂಗೆ ಅದು. ಸೊ SLV ಕಟ್ಟೆ ಇದೆ ಈಗಲೂ. ಆ ಹೋಟ್ಲ್ಗೆ 40 ವರ್ಷ ಓಪನ್ ಆಗಿ. ನಾನಂತೂ ಒಂದು 25-30 ವರ್ಷದಿಂದ ಹೋಗ್ತಾ ಇದ್ದೀನಪ್ಪ, ನನ್ನ ಮೆಮೊರಿ ಇರೋ ಇದ್ರಿಂದ. ಸೊ ವೆರಿ ನೈಸ್. ಬೆಂಗಳೂರು ಹೆಂಗ್ ಗೊತ್ತದು, ಸಾವಿರ ತೊಂದರೆ ಇದೆ ರೀ ಬೆಂಗಳೂರಲ್ಲಿ. ಟ್ರಾಫಿಕ್. So what do you like about Bangalore? Like one thing you like and one thing you don't like. Like I don't want to tell me traffic. ನನಗೆ ಯಾವ ಬೆಂಗಳೂರು ಏನು ಲೈಕ್ ಆಗದೆ ಇರೋದು ಏನು ಇಲ್ವೇ ಇಲ್ಲ. ಎಲ್ಲಾನು ಇಷ್ಟ ಆಗುತ್ತೆ. ಈ ಟ್ರಾಫಿಕ್ ನಾವು ಮಾಡ್ಕೊಂಡಿರೋದು. ನೀವು ಯಾವ್ದೇ ಊರ್ ಹೋಗಿ ಬನ್ನಿ, ಆ ಬೆಂಗಳೂರು ಬಂದು ಏರ್ಪೋರ್ಟ್ ಲ್ಯಾಂಡ್ ಆದಾಗ ಫ್ರೆಶ್ ಏರ್ ಬರುತ್ತಲ್ಲ, ಹೊಸ ಜೀವ ಬಂದಂಗ್ರಿ ಅದು. ಐ ಹ್ಯಾವ್ ಟ್ರಾವೆಲ್ಡ್ ದ ವರ್ಲ್ಡ್, ಐ ಹ್ಯಾವ್ ಸೀನ್ ಆಲ್ ಸಿಟೀಸ್. ನನಗೆ ಇಲ್ಲಿ ಬರೋ ಜೋಶ್ ಇದೆಯಲ್ಲ, ಇನ್ಯಾವ ಊರಿಗೂ ಬರೋಲ್ಲ ನನಗೆ. ನನಗೆ ತುಂಬಾ ಇಷ್ಟ ಬೆಂಗಳೂರು. ಬೆಂಗಳೂರಿಗೋಸ್ಕರ ನಾವೇನ್ ಮಾಡಕ್ಕೂ ರೆಡಿ. ಬೆಂಗಳೂರಿನ ಜನಸಂಖ್ಯೆ ಹೇಗೆ ಸ್ಫೋಟ ಆಗಿದೆ, ವಲಸಿಗರು ಬಂದಿದ್ದಾರೆ, ಅದೆಲ್ಲ ಓಕೆ. ಬಟ್ ಓಲ್ಡ್ ಬ್ಯಾಂಗ್ಳೂರ್ ಪೀಪಲ್ ನಾವೆಲ್ಲ ಸಿಗ್ತೀವಲ್ಲ, ಬಸವನಗುಡಿ, ಜಯನಗರ, ಲ್ಯಾಂಡ್ ಓನರ್ಸ್, ವಿ ನೋ ಅವರ್ ರೂಟ್ಸ್ ಹೆಂಗಿತ್ತು. ಜಯನಗರ, ಬನಶಂಕರಿ, NR ಕಾಲನಿ, ಮಲ್ಲೇಶ್ವರಂ, ಇವೆಲ್ಲ ಓಲ್ಡ್ ಬ್ಯಾಂಗ್ಳೂರ್. ಈಗ ವೈಟ್ ಫೀಲ್ಡ್ ಗೆ ಹೋದ್ರೆ ನಮ್ಗೆ ಬೆಂಗಳೂರು ಅನ್ಸಲ್ಲ ಬಿಡಿ, ಅದು ನಿಜ ಹೇಳ್ಬೇಕು ಅಂದ್ರೆ. ವಿ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ದಟ್ ಈಸ್ ಆಲ್ ಅಬೌಟ್. ಕಮರ್ಷಿಯಲ್ ಆಯ್ತು. ಸೊ ಬ್ಯಾಂಗ್ಳೂರ್ ನನಗೇನು ತಪ್ಕೊಂಡಿಡೋದು ಏನು ನೆಸಿಟಿ ಇಲ್ಲ. ನಾನು ಇಟ್ಸ್ ಎಲ್ಲವೂ ಕೊಟ್ಟಿದೆ ನನಗೆ ಇದು. ಇಟ್ ಹಸ್ ಗಿವನ್ ಮೀ ವರ್ಕ್, ಇಟ್ ಹಸ್ ಗಿವನ್ ಮೀ ನೇಮ್, ಫೇಮ್, ಮನೆ, party life, everything. What else you want to tell me from Bangalore? True, good health, good air, no extreme conditions. ತುಂಬಾ ಬಿಸಿಲು ಇಲ್ಲ. ನೇಚರ್, ಕಬ್ಬನ್ ಪಾರ್ಕ್, ಗಾರ್ಡನ್ಗಳು,
ಇಡ್ಲಿ ವಡೆ ಕಾಫಿ ಎಲ್ಲರೂ ಸಿಗುತ್ತಿದ್ರೆ ರೋಡ್ಗೂ ಈ ತರ ಎಲ್ಲರೂ ಸಕ್ಕತ್ತಾಗಿ ಮಾಡ್ತಾರೆ, Yeah. ಒಬ್ರಿಗಿನೊಬ್ರು ಚೆನ್ನಾಗಿ ಮಾಡ್ತಾರೆ. ಸೊ ದಟ್ಸ್ ಬ್ಯೂಟಿ ಆಫ್ ಬ್ಯಾಂಗ್ಳೂರ್ ಐ ಸೇ. True. Yeah. So do you party? I used to party up to 2000 sometime. ಆಮೇಲೆ ಏನಾಯ್ತು? ಆಮೇಲೆ ಹೆಲ್ತ್ ಫ್ಯಾಮಿಲಿ ರಿಸ್ಕ್ 2020 I exposed the drug scandal which became a sensation. ಅದು ಜಾಸ್ತಿ ಪಬ್ಗಳೆಲ್ಲ ನಡೀತಾ ಇತ್ತು. ಸೊ ನಾನು ಆ ಪಬ್ಗೆ ಹೋದಾಗ ನಾನು ಮಾಡಿರ್ತಕ್ಕಂಥ ಕೆಲಸ ಎಲ್ಲೋ ಫೇಲ್ ಆಗಿಬಿಡುತ್ತೆ ಅಂತ ನಾನು ಸ್ಟಾಪ್ ಮಾಡಿದೆ. ನಾನು ಸೊ ನಂದು ಏನಾದ್ರು ಪಾರ್ಟಿ ಇದ್ರೆ ಇಟ್ಸ್ ಅ ಪ್ರೈವೇಟ್ ಪಾರ್ಟಿ, bunch of friends ಯಾರೋ ಮನೆಯಲ್ಲೋ ಟೆರೆಸಲ್ಲೋ ಫಾರ್ಮ್ ಹೌಸೋ those kinds of stuff. Got it. So do you booze? No, I don't drink. Okay. I don't drink. I used to drink till the last 15 years. In the last 15 years I don't drink. What is the reason behind it? One is health, and one we lost a friend while drunk and drive on a New Year party. Okay. ಅದು ನನಗೆ ಸೈಕಾಲಜಿಕಲಿ ಎಫೆಕ್ಟ್ ಆಗಿದೆ. Actually health is very very important. So I don't drink per se. Okay. And I don't promote drinking also. And I don't promote smoking. Okay. I've done a lot of campaigns on anti-drug, anti-smoking, Anti-tobacco and all. Yeah. So ನನಗೆ I don't promote. Got it. So what is your fitness mantra then? Fitness mantra, rain or shine, hotel or Bangalore, outstation or Bangalore, 20-30 minutes I have to step out or do something to my body. Okay. Hotel idre I do walk, go to the hotel gym, whatever it is. Okay. I do very light weights, as light as possible, but I need to retain my muscles. Okay. ನಾನು ಪ್ರೊಫೆಷನಲ್ ಬಾಡಿ ಬಿಲ್ಡಿಂಗ್ ಅನ್ನ ಮಾಡಿದ್ದೇನೆ. ಇಟ್ಸ್ ವೆರಿ ಲಾಂಗ್ ಬ್ಯಾಕ್. ಐ ಹ್ಯಾವ್ ಡನ್ ಪ್ರೊಫೆಷನಲ್ ಬಾಡಿ ಬಿಲ್ಡಿಂಗ್. ನಾನು 95-96 ಮಿಸ್ಟರ್ ಗ್ಲಾಡ್ ರಾಕ್ಸ್ ಗೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೀನಿ. Do you have picture of that? I have picture of that. Yeah. I have done professional bodybuilding. Okay. So I have You can show it to audience, no? Yeah, 100%. Okay. ನನ್ನ ಮಾಡಲಿಂಗ್ ಡೇಸ್ ಫೋಟೋಗ್ರಾಫ್ಸ್ ಎಲ್ಲ ಇತ್ತು. ಪ್ರಸಾದ್ ಬಿದ್ದಪ್ಪ ಅವರ ಗರಡಿಯಲ್ಲಿ ಬೆಳೆದಿದ್ದು. So those kinds of things are there. But I have a consistent trainer for about 15-20 years who is my bodyguard also, who trains me on a very light weight in my apartment. Okay. On a very basic thing. Last 5 years I have started yoga alternatively. Okay. Just for stretching, pranayama, and Surya Namaskara. Okay. Just to have that flexibility kind of a thing. Yeah, right. All muscle is good, but mind also is important. Yeah. ಬೆಂಗಳೂರು ದಕ್ಷಿಣ ಹೇಗೆ ಅನ್ಸುತ್ತೆ ನಿಮಗೆ? ಬೆಂಗಳೂರು ಉತ್ತರ? I love South Bangalore. ವೆರಿ ನೈಸ್. Yeah. ನಾನು ಇರೋದು ಇವಾಗ ವಿದ್ಯಾನಗರದಲ್ಲಿ. ಹೇಳಿದ್ರಿ. Yeah. I really love this. ಜಯನಗರ್, JP ನಗರ್. ನೀವು ಮೊದಲೇ ಒಂದೇ ಸಲ ಫೋನ್ ಮಾಡಿದ್ದು ನನಗೆ. ಬಟ್ ನೀವು ಕೇಳಿದ ರೀತಿ ಇದೆಯಲ್ಲ, ತುಂಬಾ ಪಾಸಿಟಿವ್ ವೈಬ್ಸ್ ಇತ್ತು. Okay. Thank you. ಒಂದು ರಿಕ್ವೆಸ್ಟ್ ಇತ್ತಲ್ಲ, ದಟ್ ಮೇಡ್ ಮೀ ಸೇ ಎನಿ ಟೈಮ್ ಅಂತ. ಆ್ಯಂಡ್ ಆ ಕಾನ್ಸೆಪ್ಟ್ ಹೇಳಿದ್ರಲ್ಲ ಕಾರ್ದು ಅಂತ, ಐ ಸೆಡ್ ಎಸ್. ಯೂಶಲಿ ನಾನು ಸ್ವಲ್ಪ ವೇಟ್ ಆ್ಯಂಡ್ ವಾಚ್ ಮಾಡಬೇಕಾ, ಏನು ರೀಸನ್ನು, ವೈ ಶುಡ್ ಐ ಡೂ ಇವನ್ ರೆಕಾರ್ಡೆಡ್ ಸೆಷನ್ ವಿತ್ ಅ ಫ್ರೆಂಡ್. ಸೊ ಇದೆಲ್ಲ ಇರುತ್ತೆ. ಸೊ ಜನರಲಿ ಐ ಟೇಕ್ ಸಮ್ ಟೈಮ್ ಟು ಡೂ ಅನ್ ಇಂಟರ್ವ್ಯೂ. ಆ್ಯಂಡ್ ಮುಂಚೆ ಎಲ್ಲ ನನ್ನ ಇಂಟರ್ವ್ಯೂಸ್ ಎಲ್ಲ ಏನೋ ಒಂದು ಕಾಂಟ್ರವರ್ಸಿ ಮಾಡಿ ಸಾಕ್ಬಿಡ್ತಾಯಿದ್ರು, ಹಂಗೆ ಹಿಂಗೆ ಅಂತ. ಸೊ ನೌ ಐ ನೋ ದಿ ಆರ್ಟ್ ಆಫ್ ಸ್ಪೀಕಿಂಗ್, ವಾಟ್ ಟು ಬಿ ಸ್ಪೋಕನ್, ವಾಟ್ ನಾಟ್ ಟು ಬಿ ಸ್ಪೋಕನ್. Right. ಜನರಲಿ ಈ ಥರದ್ದೆಲ್ಲ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದಾಗ ಯು ಶುಡ್ ಬಿ ಪಾರ್ಟಿ ಟು ದ ಎಕ್ಸ್ಪೆರಿಮೆಂಟ್. Likith will learn something, he will get some good things happening. Yes. It's because thank you, sir. Thank you so much for coming to this show, sir. Yeah. So what's your daily routine like, sir? See, I have a fixed routine. ಯಾಕೆ ಫಿಕ್ಸೆಡ್ ರೂಟೀನ್ ಮಾಡ್ಕೊಂಡಿದ್ದೀನಿ ಅಂದರೆ ನಾನು ಲಂಡನ್ನಲ್ಲಿ ಒಂದು 15 ದಿನ, ಒಂದು ತಿಂಗಳಿದ್ದೆ. ನಾನು ಫೋನಲ್ಲಿ ಕನ್ನಡದಲ್ಲಿ ಮಾತಾಡ್ತಾ ಇದ್ದೆ. ಅಲ್ಲಿ ಯಾರೋ ಒಬ್ರು ಬಂದು ಕನ್ನಡದವರ ಅಂತ ಕೇಳಿದ್ರು. ಹೌದು, ಬೆಂಗಳೂರು ಅಂತ ಹೇಳಿದೆ. ನೀವು ಸರ್ ಅಂದರೆ, ನಾನು ಕೂರ್ಗವರು ಅಂತ ಹೇಳಿದ್ರು. ನಾವು ಒಂದು 50-60 ವರ್ಷ ಇರ್ಬೋದು ಅಂದ್ಕೊಂಡೆ.
ಮಾತಲ್ಲೇ ಅವ್ರಿಗೆ ಗೊತ್ತಾಯ್ತು ಅವ್ರದ್ದು 85 ಇಯರ್ಸ್ ಅಂತ. ವಾವ್. ಸರ್ ಏನು ಸರ್ ಸೀಕ್ರೆಟು ನಿಮ್ಮ ಈ ಸ್ಟ್ರೆಂತ್, ಆಮೇಲೆ ಸ್ಟಿಫ್ ಆಗಿದ್ದೀರಾ, ಕೋಟ್ ಹಾಕೊಂಡಿದ್ದೀರಾ? ಐ ಕಾಂಟ್ ಇವನ್ ಐ ಹ್ಯಾವ್ ಅ ಗ್ರ್ಯಾಂಡ್ ಫಾದರ್ ವಾಸ್ 85, ಬಟ್ ಹೀಗಿಲ್ಲ ಅವ್ರು ಬಕ್ಕೊಂಡಿದ್ದಾರೆ, ನೀವೇನು ಸರ್ ಇಷ್ಟು ಫಿಟ್ ಆಗಿದ್ದೀರಾ ಅಂತ ಹೇಳಿದಾಗ ಅವರು ನನಗೊಂದು ಮಂತ್ರ ಕೊಟ್ಟರು. ಆ ಮಂತ್ರನೇ ನಾನು ಫಾಲೋ ಮಾಡ್ತಾ ಇದ್ದೀನಿ ಈಗ. ಏನು ಸರ್ ಅದು? ಬಾಡಿ ಲವ್ಸ್ ರೊಟೀನ್. ನಿಮ್ಮ ಬಾಡಿಗೆ ರೊಟೀನ್ ಇಂಪಾರ್ಟೆಂಟ್. ಅದೇ ಟೈಮಿಗೆ ಮಲಗಬೇಕು, ಅದೇ ಥರ ಊಟ ಮಾಡಬೇಕು, ಅದೇ ಥರದ್ದು ನಿದ್ದೆ, ಅದೇ ಥರದ್ದು ಒಂದೇ ರೊಟೀನ್ ಇರಬೇಕು. ಆವಾಗ ನಿಮ್ಮ ಲಾಂಜಿವಿಟಿ ಮತ್ತು ನಿಮ್ಮ ಹೆಲ್ತ್ ಚೆನ್ನಾಗಿರುತ್ತೆ. ಸೊ ಐ ಮೇಂಟೈನ್ ಅ ಪರ್ಟಿಕ್ಯುಲರ್ ರೊಟೀನ್. ಯಾರ್ಯಾರು ಏನೇನು ರೊಟೀನ್ ಇಷ್ಟ ಇದೆಯೋ ಅದನ್ನೇ ಮಾಡಬೇಕು. ಅದೊಂಥರ ವಾಟ್ ಕ್ಯಾನ್ ಐ ಸೇ, ದಟ್ ರೊಟೀನ್ ಇಟ್ ಗಿವ್ಸ್ ಯು ಪೆಪ್ ಫಾರ್ ದ ಡೇ. ಏನೋ ಒಂದು ಮಿಸ್ ಆಗ್ಬಿಟ್ರೆ ಏನೋ ಮಿಸ್ ಆಗೋಗಿದೆ ಅಂತ ಇರುತ್ತಲ್ಲ, ನಿಮ್ಮ ವರ್ಲ್ಡ್ ವ್ಯೂ ಚೇಂಜ್ ಆಗ್ಬಿಡುತ್ತೆ. ಇವತ್ತು ನಾನು ಮನೆಯಲ್ಲಿ ನನ್ ಕಾಫಿ ಕುಡಿಲಿಲ್ಲ, ಎಲ್ಲ ಬೇರೆ ಕಡೆ ಕುಡಿದ್ರೆ ನಂಗೆ ಯಾಕೋ ಸರಿ ಹೋಗ್ತಾ ಇಲ್ಲ ಅಂತ ಇದೆಯಲ್ಲ, ಅದು ಆಗ್ಬಾರ್ದು ಅಂದ್ರೆ ಮೈಂಡಿಗೆ ಕಂಡೀಷನ್ ಆಗಿರ್ತೀರಾ. ಸರ್, ತುಂಬಾ ಜನ ಕೆಲವರು ಮಾತಾಡ್ತಾರೆ, ಪ್ರಶಾಂತ್ ಸಂಬರ್ಗಿ ಅವರು ಎಲ್ಲಾ ವಿಷಯದಲ್ಲೂ ಅವ್ರದ್ದೊಂದು ಒಪಿನಿಯನ್ ಇರುತ್ತೆ, ವ್ಯೂ ಪಾಯಿಂಟ್ ಇರುತ್ತೆ ಅಂತ. ಲೈಕ್ ಅಂಡ್ ದೇರ್ ಆರ್ ಸಮ್ ಪೀಪಲ್ ಹೂ ಕಮೆಂಟೆಡ್ ಆಲ್ಸೋ, ಲೈಕ್ ಏನಕ್ಕೆ ಎಲ್ಲದರಲ್ಲೂ ಇವರು ಮಾತಾಡ್ತಾರೆ, ವೈ ಹ್ಯಾಸ್ ಐ ನೋ ಫ್ರೀಡಮ್ ಆಫ್ ಸ್ಪೀಚ್ ಇದೆ, ವಿ ಆಲ್ ಕ್ಯಾನ್ ಸ್ಪೀಕ್, ಬಟ್ ಪೀಪಲ್ ಥಿಂಕ್ ದಟ್ ಓಕೆ ಮೇ ಬಿ ಈಸ್ ಡೂಯಿಂಗ್ ಇಟ್ ಬಿಕಾಸ್ ಅವರಿಗೆ ಪಾಲಿಟಿಕ್ಸ್ ಎಂಟ್ರಿ ಆಗ್ಬೇಕೇನೋ. 100%. ಅಂಡ್ ಐ ಡೋಂಟ್ ಸ್ಪೀಕ್ ಇಫ್ ಐ ಡೋಂಟ್ ಹ್ಯಾವ್ ಡೊಮೇನ್ ನಾಲೆಡ್ಜ್. ನನಗೆ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇಲ್ಲ ಅಂದ್ರೆ ನಾನು ಮಾತಾಡೋದೇ ಇಲ್ಲ. Okay. If I am an affected party, I am part of the thought process. 100% I speak, and I don't invite press to come and take a bite. ನಾನು ಎಲ್ಲೋ ನನ್ನ ಒಪಿನಿಯನ್ ಅನ್ನ ಬರ್ಕೊಂಡಿರ್ತೀನಿ, ಫೇಸ್ಬುಕ್ ಅಲ್ಲೋ ಟ್ವಿಟರ್ ಅಲ್ಲೋ. ಎಕ್ಸಾಂಪಲ್, ರಮ್ಯಾ ಬಗ್ಗೆ ನಾನು ಬರ್ದೆ, ಆಕ್ಟ್ರೆಸ್ ರಮ್ಯಾ ಬಗ್ಗೆ. ಐ ರೋಟ್ ಅ 2-page letter to her regarding Dhurandhar. Ex-MP, Member of Parliament, Congress MP Ramya wrote and told the whole world that Dhurandhar is a waste of time. It's a propaganda movie. ನಾನು ಪಿಕ್ಚರ್ ನೋಡಿದ್ದೀನಿ, ನನಗೆ ಗೊತ್ತಿರಬೇಕಾದ್ರೆ ನಾನು ಅದನ್ನು ಸುಮ್ಮನೆ ಕೂತ್ಕೊಳ್ಳೋದು ಹೇಗೆ? ಸೊ ಐ ರೋಟ್ ಎ ಲೆಟರ್. ಸೊ ಪೀಪಲ್, ಮೀಡಿಯಾ ವಿಲ್ ಕಮ್ ಅಂಡ್ ಸೇ, ನೀವು ಲೆಟರ್ ಬರೆದಿಲ್ಲ, ಗಿವ್ ಮಿ ಒಪಿನಿಯನ್. ಸೊ ಐ ಬೆಟರ್ ಗಿವ್ an opinion. What I've spoken is all written already there. It's documented. It's not that I create something. So one letter saying, Ramya, you are just a cheer girl leader of Congress. ಅದರಲ್ಲಿ ಇರೋದು ಒಂದಾದರೂ ಫ್ಯಾಕ್ಚುಲಿ ರಾಂಗ್ ಇದೆ ಅಂತ ಪ್ರೂವ್ ಮಾಡಿ, ಯು ಕಮ್ ಫಾರ್ ಅ ಓಪನ್ ಡಿಬೇಟ್. ಆ್ಯಂಡ್ ಐ ಲವ್ ಧುರಂಧರ್, ಆ್ಯಂಡ್ ಧುರಂಧರ್ ಈಸ್ ಆಲ್ ಅಬೌಟ್ ಹೌ ಪಾಕಿಸ್ತಾನ್ ಟ್ರೈ ಟು ಡಿಸ್ಟೆಬಿಲೈಸ್ ಇಂಡಿಯಾ, how Pakistan ground was used as a terrorist hub to make India weak. Why are you getting affected and want to comment about this? So not required. So that got viral. ಒಂದು 500 ಶೇರ್ ಆಯಿತು ಆ ಲೆಟ್ರು. ಈಗಲೂ ನನ್ನ ಫೇಸ್ಬುಕ್ ಪೋಸ್ಟಲ್ಲಿ ಇದೆ, ಆ್ಯಂಡ್ ಓಪನ್ ಲೆಟರ್ ಟು ರಮ್ಯಾ. ಗೂಗಲ್ ಹಾಕಿದ್ರು ಸಿಗುತ್ತೆ ಅದು. ಸೊ ನಾನು ಫಿಲ್ಮ್ ಇಂಡಸ್ಟ್ರಿ ಅವನು, ಪಿಕ್ಚರ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀನಿ, ರೇಡಿಯೋಲ್ಲಿ ಕೆಲಸ ಮಾಡಿದ್ದೀನಿ, ಥಿಯೇಟ್ರ್ ಮಾಡಿದ್ದೀನಿ, ಬಿಗ್ ಬಾಸಲ್ಲಿ ಮಾಡಿದ್ದೀನಿ. ನ್ಯಾಷನಲಿಸಮ್, ನನಗೆ ದೇಶಭಕ್ತಿ ಜಾಸ್ತಿ. ಈ ಎಲ್ಲ ರಾಜಕೀಯ ನನಗೆ ಗೊತ್ತಿದೆ. ನಾನು ಕಮೆಂಟ್ ಮಾಡ್ತೀನಿ, ಯಾರು ಕಮೆಂಟ್ ಮಾಡಬೇಕು ಹೇಳಿ? ಹೂ ಹ್ಯಾಸ್ ಗಾಟ್ ಮೋರ್ ಅಥಾರಿಟಿ ಟು ಸ್ಪೀಕ್ ಆನ್ ಸಬ್ಜೆಕ್ಟ್ ಆ್ಯಂಡ್ ಆನ್ ದ ಫಿಲ್ಮ್ ಇಟ್ ಸೆಲ್ಫ್? ಸೊ ಐ ಬೆಟರ್ ಸ್ಪೀಕ್. ಐ ಸ್ಪೋಕ್. Okay. And it's not, and you will not see me in every controversy. Anything related to film, anything related to this Dongi Kannada Horatagaras, or the pseudo fighters, or a duplicate Kannada Horatagara, ನಾನು ಹೆಸರಿಟ್ಟಿರೋದು ಅದು, ಮತ್ತು ರಾಷ್ಟ್ರೀಯತೆ, ಯು ಕ್ಯಾನ್ ಸೇ ಆಂಟಿ ಕಾಂಗ್ರೆಸ್. ಈ 3 ಸಬ್ಜೆಕ್ಟಲ್ಲಿ ಮಾತಾಡ್ತೀನಿ. ನನಗೆ ಇರೋ ಸಬ್ಜೆಕ್ಟ್ ಇದೊಂದು ಇಂಟ್ರೆಸ್ಟ್ ಇರೋದು ಡ್ರಗ್ಸ್ ಬಗ್ಗೆ, ಅದ್ರ ಬಗ್ಗೆ ಅದು ಬಿಟ್ಟು ಈ ಬಿಸ್ನೆಸ್ಗೆ ರಿಯಲ್ ಎಸ್ಟೇಟ್ ಸಂಬಂಧಪಟ್ಟು ಮಾತಾಡ್ತೀನಿ. ಇಷ್ಟು ಬಿಟ್ಟರೆ ನಾನು ಬೇರೆ ಯಾವ ಸಬ್ಜೆಕ್ಟು ನನಗೆ ನನ್ನ ಡೊಮೇನ್ ಗೊತ್ತಿಲ್ಲ ಅಂದರೆ ನಾನು ಅದ್ರ ಬಗ್ಗೆ ಮಾತಾಡೋಲ್ಲ. ಆಫ್ ಲೇಟ್ ಐ ಹ್ಯಾವ್ ಡೆವಲಪ್ಡ್ ದ ಹ್ಯಾಬಿಟ್ ಆಫ್ ಸ್ಪೀಕಿಂಗ್ ಅಬೌಟ್ ಮೆನ್ಸ್ ರೈಟ್, ಬಿಕಾಸ್ ಐ ಹ್ಯಾವ್ ಸೀನ್ ಮೆನ್ ಬಿ ಪಾರ್ಟ್ ಆಫ್ ವಿಕ್ಟಿಮ್ ಆಫ್ ವುಮೆನ್ಸ್ ಫೆಮಿನಿಸಮ್ ಆ್ಯಂಡ್ ಯೂಸಿಂಗ್ ಫಾಲ್ಸ್ ಕೇಸ್. ಅರ್ಜುನ್ ಸರ್ಜಾ ಅವರು ನಮ್ಮ ವೆರಿ ಆತ್ಮೀಯ ಗೆಳೆಯರು. ಅವ್ರ ಮೇಲೆ ಮೀಟು ಮಾಡಿದಾಗ ಶ್ರುತಿ ಹರಿಹರನು
ಹೈಕೋರ್ಟ್ವರೆಗೂ ಹೋಯ್ತು. ಅದನ್ನ ನಾವು ಪ್ರೋಬ್ ಮಾಡ್ಕೊಂಡು ಹೋದಾಗ ವಿ ಫೌಂಡ್ ಇಟ್ ಇಸ್ ಜಸ್ಟ್ ಅ ಪಬ್ಲಿಸಿಟಿ ಸ್ಟಂಟ್. ಮೆನ್ ವಾಸ್ ಹರಾಸ್ಡ್, ಜೆಂಟಲ್ಮೆನ್ ವಾಸ್ ಹರಾಸ್ಡ್, ಅರ್ಜುನ್ ಸರ್ಜಾ ವಾಸ್ ಹರಾಸ್ಡ್. So that's the whole thing. So that's when I cultivated the habit of what men rights is all about. Right. And I allowed to speak about it. And unless you're vocal, you will not be heard. See, I wanted to be in movies. I wanted to be a star, hero kind of a material. It didn't materialize. So how do you make yourself heard? Is by your intellectual thought, by your intellectual thing. And if I am party to it, I'll speak. Otherwise, I'll not speak. Yeah. Controversy is attached to me. My name should be Prashant Sambargi Controversy. Right. Yeah. Tell me. ಸರ್, ಇದು ಧರ್ಮಸ್ಥಳದಲ್ಲಿ ಏನೇನಾಯಿತು ಲಾಸ್ಟ್ ಇಯರ್? ಅಗೇನ್ ಸೋ ಮೆನಿ ಕಾಂಟ್ರವರ್ಸೀಸ್ ಹ್ಯಾಪನ್ಡ್. ಅಗೇನ್ ಗೌರ್ಮೆಂಟ್ SIT ಫಾರ್ಮ್ ಮಾಡ್ತು. ನಿಮ್ಮ ಪ್ರಕಾರ ಎಕ್ಸಾಕ್ಟ್ಲಿ ಏನಾಗಿತ್ತು? ಯಾರು ಮಾಡಿದ್ರು? ಪ್ರೊಪಗಂಡ ಮಾಡಿದ್ರೆ ಯಾರು ಮಾಡಿದ್ರು? ವಾಟ್ ವಾಸ್ ದ ರೀಸನ್ಸ್? ನಿಮ್ಗೇನು ಅನ್ಸುತ್ತೆ? See, very clear, Anand. I'm very clear. I filed petitions. ನಾನೊಬ್ಬ ಹಿಂದೂ ಆಗಿ, ನಾನೊಬ್ಬ ಸೋಷಿಯಲ್ ಆಕ್ಟಿವಿಸ್ಟ್ ಆಗಿ, ನನ್ನ ಧರ್ಮನ ಕಾಪಾಡಿಕೊಂಡು ಬರಬೇಕು ಅನ್ನೋದು ಒಂದು ಮುಂಚೆಯಿಂದ. ಸೌಜನ್ಯ ಮರ್ಡರ್ ಕೇಸ್ ಇಸ್ ಅ ಓಪನ್ ಅಂಡ್ ಶಟ್ ಕೇಸ್, and the accused is let free, Santosh Rao. If you read the huge voluminous book ಅನ್ನ ನೀವು ಓದಿದ್ರೆ, CBI ಚಾರ್ಜ್ ಶೀಟ್ ಅನ್ನು ನೀವು ನೋಡಿದ್ರೆ, ಸಂತೋಷ್ ರಾವ್ ಇಸ್ ದಿ ಕಲ್ಪ್ರಿಟ್. ಕೋರ್ಟಿಗೆ ಲ್ಯಾಕ್ ಆಫ್ ಎವಿಡೆನ್ಸ್ ಸಿಕ್ಕಿಲ್ಲ ಅಂತ ಹೇಳಿ ಅವನನ್ನ ಬಿಟ್ಟು ಕಳಿಸಿದ್ದಾರೆ. ದಟ್ಸ್ ಓಕೆ, ದಟ್ಸ್ ಅ ಲೀಗಲ್ ಪಾಯಿಂಟ್ ಆಫ್ ವ್ಯೂ. ಧರ್ಮಸ್ಥಳನ ಹೇಗಾದ್ರೂ ಮಾಡಿ ಹಿಂದೂಗಳ ಕೈಯಿಂದ ಕಿತ್ಕೋಬೇಕು. ಕರ್ನಾಟಕದಲ್ಲಿ ಕ್ರಿಶ್ಚಿಯಾನಿಟಿ ಬೆಳೆಸಲಿಕ್ಕೆ ಅಥವಾ ಮತಾಂತರ ಮಾಡಲಿಕ್ಕೆ ಒಂದು ತಡೆಗೋಡೆಯಾಗಿ, ಒಂದು ಗೋಡೆಯಾಗಿ, ಒಂದು ಕಾಂಪೌಂಡ್ ಆಗಿ, ಒಂದು ವಾಲ್ ಆಗಿ, ಒಂದು ಕೋಟೆ ತರ ಏನಾದ್ರು ನಿಂತ್ಕೊಂಡಿದ್ರೆ ಅದು ಧರ್ಮಸ್ಥಳ. ಯಾವ್ಯಾವ ಕನ್ವರ್ಷನ್ ಮಾಫಿಯಾಗೆ ಇರ್ತಕ್ಕಂಥ 4 ಟೂಲು, ಕನ್ವರ್ಷನ್ ಮಾಫಿಯಾಗೆ ಇರ್ತಕ್ಕಂಥ ಟೂಲ್ ಯಾವುದು? ಫ್ರೀ ಫುಡ್, ಫ್ರೀ ಎಜುಕೇಶನ್, ಫ್ರೀ ಹಾಸ್ಪಿಟಲ್. ಇದನ್ನ ಕೊಟ್ಟು ಧರ್ಮ ಪರಿವರ್ತನೆ ಮಾಡ್ತಾ ಇದ್ದಾರೆ. ಅದೇ ಫಾರ್ಮುಲಾ ಕರ್ನಾಟಕದಲ್ಲಿ ಮಾಡಕ್ ಹೋದಾಗ ಫ್ರೀ ಫುಡ್ ಧರ್ಮಸ್ಥಳದಲ್ಲಿ ಕೊಡ್ತಾ ಇದ್ದಾರೆ, ಫ್ರೀ ಎಜುಕೇಶನ್ ಧರ್ಮಸ್ಥಳದಲ್ಲಿ ಕೊಡ್ತಾ ಇದ್ದಾರೆ, ಫ್ರೀ ಲೋವರ್ ಇಂಟ್ರೆಸ್ಟ್ ಫೈನಾನ್ಸ್ ಧರ್ಮಸ್ಥಳದವ್ರು ಕೊಡ್ತಾ ಇದ್ದಾರೆ. ನೀವು ಯಾವುದೇ ಮನೆ ದೇವ್ರು ನೋಡಿ ಹೆಚ್ಚಾಗಿ ಮಂಜುನಾಥ ಸ್ವಾಮಿ ಇರುತ್ತೆ. ಸೊ ಕನ್ವರ್ಷನ್ ಏನಾದ್ರೂ ನಾವು ಗೋಡೆಯಾಗಿ ನಿಂತ್ಕೊಂಡಿದೆಯಲ್ಲ, ಅಡ್ಗೋಡೆಯಾಗಿ, ಅದನ್ನ ತೆಗಿಬೇಕು. ಧರ್ಮಸ್ಥಳ ಕೆಟ್ಟ ಹೆಸರು ತರಬೇಕು. ಯಾವುದೋ ಆಗಿರೋ ಮರ್ಡರ್ ಕೇಸನ್ನ ತಗೊಂಡು ಇವ್ರ ತಲೆಗೆ ಕಟ್ಟಬೇಕು ಅಂತ ಹೇಳಿ ಮಾಡಿದ ಹುನ್ನಾರ ಒಂದೊಂದೇ ಡೇ ಬೈ ಡೇ ಎಕ್ಸ್ಪೋಸ್ ಆಗ್ತಾ ಇದೆ. ಅದು ಹೋರಾಟ ತುಂಬಾ ದೊಡ್ಡದಿದೆ. ಸತತವಾಗಿ ನಾನು 5 ವರ್ಷ ಅದರಲ್ಲಿ ಇನ್ವಾಲ್ವ್ ಆಗಿದ್ದೇನೆ. ಇನ್ ಟರ್ಮ್ಸ್ ಆಫ್ ಲೀಗಲಿ ಪಿಟಿಷನ್ ಹಾಕೋದು, ಹೈಕೋರ್ಟ್ ಪಿಟಿಷನ್ ಹಾಕೋದು, ಫೋರಮ್ಸ್ ಅಲ್ಲಿ ಮಾತಾಡೋದು, ಎಜುಕೇಟ್ ಮಾಡೋದು, ಲೆಟರ್ಸ್ ಬರೆಯೋದು, ಟು ಟೆಲ್ ದ ಕ್ಲಾರಿಟಿ ಟು ಹಿಂದೂಸ್ ಓನ್ಲಿ ದಟ್ ನಿಮ್ಮನ್ನ ಗೂಬೆ ಮಾಡ್ತಾ ಇದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳುವ ಒಂದು ಇಟ್ಸ್ ಅ ಸಂಕಲ್ಪ. ಇಟ್ಸ್ ಅ ಆನ್ಗೋಯಿಂಗ್ ಪ್ರೋಸೆಸ್ and I'm part of it and I'm proud of it. I am a hardcore Hindu nationalist. ನಾನು ಧರ್ಮಸ್ಥಳ ಕ್ಯಾಂಪೇನ್ ಒಂದೇ ಮಾಡಿಲ್ಲ, ಹಲಾಲ್ ಕ್ಯಾಂಪೇನ್ ಮಾಡಿದ್ದೀನಿ, ಲೌಡ್ ಸ್ಪೀಕರ್ ಕ್ಯಾಂಪೇನ್ ಮಾಡಿದ್ದೀನಿ, ಲೌಡ್ ಸ್ಪೀಕರ್ ರಿಲಿಜಿಯಸ್ ಪ್ಲೇಸಸ್ ಅಲ್ಲಿ 5 ಸಲ ಕಿರ್ಚ್ಕೊಂತಾ ಇರೋದನ್ನ ಮಾತಾಡಿದ್ದೀನಿ, ಸ್ಕೂಲ್ ಯೂನಿಫಾರ್ಮ್ ಹಿಜಾಬ್ ಇರಬಾರ್ದು ಅಂತ ಫೈಟ್ ಮಾಡಿದ್ದೀನಿ. ಸೊ ಐ ಹ್ಯಾವ್ ಟೇಕನ್ ಸಬ್ಜೆಕ್ಟ್ಸ್ ವಿಚ್ ಇಂಟ್ರೆಸ್ಟ್ ಮೀ ಅಂಡ್ ವಿಚ್ ಐ ಹ್ಯಾವ್ ನಾಲೆಡ್ಜ್. ರೈಟ್. ನಾನು ಅದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಅನ್ನ ಹುಡುಕಿ ನನಗೆ ಮನವರಿಕೆ ಆಗಿ, ನಾನ್ ಮಾಡ್ತಾ ಇರೋದು ಕರೆಕ್ಟ್, ಒಂದು 5-6 ಜನ ಹತ್ರ ಮಾತಾಡಿ ಸಾಧಕ ಬಾಧಕ, ಅದರ್ ಪಾಯಿಂಟ್ ಆಫ್ ವ್ಯೂ, ದಿಸ್ ಪಾಯಿಂಟ್ ಆಫ್ ವ್ಯೂ ಎಲ್ಲವೂ ನೋಡ್ಕೊಂಡು ಆದ್ಮೇಲೆ ನಾನು ಇಳಿಯೋದು. ಸಿ, ನೋ ಒನ್ ಡಸ್ ಇಟ್ ಜಸ್ಟ್ ಫಾರ್ ಪ್ರಚಾರ, ನೋ ಒನ್ ಡಸ್ ಇಟ್ ಜಸ್ಟ್ ಫಾರ್ ಫೇಮ್. ಓಕೆ, ಪ್ರಚಾರದ ಹುಚ್ಚಿಗೋಸ್ಕರ ಬುಲೆಟ್ ಫೈರ್ ಮಾಡಿಸ್ಕೊಂಡು ಹುಚ್ಚರು ಯಾರು ಇಲ್ಲ. ಪ್ರಚಾರಗೋಸ್ಕರ ಡಿಫಾಮೇಶನ್ ಕೇಸ್ ಹಾಕೋರು ಯಾರು ಇಲ್ಲ. ಪ್ರಚಾರದ ಹುಚ್ಚಿಗೋಸ್ಕರ ಮನೆ ಮುಂದೆ ಬಂದು ಗಲಾಟೆ ಮಾಡೋರು ಯಾರು ಇಲ್ಲ. ಸೊ ಅದನ್ನೆಲ್ಲ ಮೆಟ್ಟು ನಿಂತಿದೀವಿ ಅಂದ್ರೆ ದೇರ್ ಇಸ್ ಅ ಸ್ಟ್ರಾಂಗ್ ರೀಸನ್ ಟು ಅಂಡರ್ಸ್ಟ್ಯಾಂಡ್ ವೈ ವಿ ಶುಡ್ ಆಕ್ಚುಲಿ ಮೇಕ್ ಅ ಪಾಯಿಂಟ್ ಅಂಡ್ ಸ್ಟ್ಯಾಂಡ್ ಫಾರ್ ಇಟ್. ರೈಟ್.
ಸೊ ನಾನು ವಾಟ್ ಎವರ್ ಕಾಸ್ ಹ್ಯಾವ್ ಫಾಟ್ ಹ್ಮ್ ನನಗೆ ತುಂಬ ಹತ್ತಿರವಾದ ಸಬ್ಜೆಕ್ಟ್ ಆಗಿರುತ್ತೆ. ಹ್ಮ್. ನಾನು ಡೈರೆಕ್ಟ್ ಇಂಪ್ಯಾಕ್ಟ್ ಆಗಿರ್ತೀನಿ. ಹ್ಮ್. ಆ್ಯಂಡ್ ಮೈ ಜಾಬ್ ಇಸ್ ಟು ಎಜುಕೇಟ್ ಮೈ ಫೆಲೋ ಹಿಂದೂಸ್ ಆ್ಯಂಡ್ ಮೈ ಫೆಲೋ ಇಂಡಿಯನ್ಸ್ Right. that you have been part of a narrative. ವೆರಿ ವೆಲ್ ಸರ್. ಯಾ ಗಾಟ್ So that is my part of thing. ರೈಟ್ ರೈಟ್. And you want to call it as a, ನಿಮಗೇನಾದರೂ ಜಾಯ್ ಸಿಗ್ತಾ ಇದೆ, ಪ್ರಚಾರದ ಹುಚ್ಚು ಮಾಡ್ತಾ ಇದ್ದಾರೆ ಅಂದರೆ so be it. I have no problem. And my real fan followers and my real people whom I work know what is ಏನು ಪ್ರಚಾರ, ಏನು ರಾಷ್ಟ್ರೀಯತೆ ಅಂತೆಲ್ಲ ಗೊತ್ತಿದೆ. ಸೊ ಪ್ರಚಾರದ ಹುಚ್ಚೇನಿಲ್ಲ, ರಾಷ್ಟ್ರೀಯತೆ ಕಿಚ್ಚು ನಮ್ಮಲ್ಲಿ ಜಾಸ್ತಿ ಇದೆ ಅಷ್ಟೇ. Got it. Perfect, sir. Perfect. Yeah. It's been an hour. ಹೌದು, 1 hour ಆಯ್ತಾ? No, sir. I can see this 54 Oh minutes. my God! Yeah. How was it for you, sir? For me it's a nice experience. ನಾನು ಇಂಟರ್ವ್ಯೂ ಕೊಟ್ಟಂಗೆ ಆಗಲಿಲ್ಲ ನನಗೆ. ನಾನು Okay. ನಿಮ್ಮ ಹತ್ರ ಜನರಲ್ ಆಗಿ ಮಾತಾಡ್ತಾ ಇದ್ದೀನಿ ಅನ್ಕೊಂಡಿದ್ದೀನಿ. Yeah. ಈ ಕ್ಯಾಮ್ರಾ That is the whole vibe ಒಂಥರ about this. ಚಿಕ್ಕ ಬಿಗ್ ಬಾಸ್ ತರ. ಬಿಗ್ ಬಾಸ್ ಅಲ್ಲಿ ಹಿಂಗೆ ನಮಗೆ ಗೊತ್ತಿಲ್ಲ ಬೈಕ್ Yeah. ಕ್ಯಾಮ್ರಾ ಅಲ್ಲಿ ಇರುತ್ತೆ How was ಅಂತ. it, sir? For you, Big Boss Hey, experience? Big Boss experience extraordinary. When I went for 2 times, Big Boss 8, Big Boss 9. Huh. What an experience. They called me second time because Hmm. I had created some kind of stories Buzz. and some kind of buzz in Big Boss 8. Hmm. Immediately, after 8 months, I was called in. ಈ ತರ ಅಬ್ದುರ್ಸ್ ಯಾರು ಸಿಗ್ತಾರೆ 2 ಸಲ ಬಿಗ್ ಬಾಸ್ ಹೋಗೋದು. Yeah. ಮೊನ್ನೆನೂ ಮತ್ತೆ ವೈಲ್ಡ್ ಕಂಟೆಸ್ಟೆಂಟ್ಸ್ ಕರೆದ್ರು, ನಾನು ಹೋಗ್ಲಿಲ್ಲ. ಆ ನಾವೆಲ್ಟಿ ಮಿಸ್ ಆಗ್ಬಿಡುತ್ತೆ. ಅದು ಐ ವಿಲ್ ಬಿ ಬ್ರಾಂಡೆಡ್ as a Big Boss contestant only. Yeah. I didn't go. Hmm. That called me. I didn't go as a wild contestant. Okay. That's the thing. What do you think the major difference between Kannada ಮತ್ತು ಹಿಂದಿ Big Boss ಗೆ? ಹಿಂದಿ ಬಿಗ್ ಬಾಸ್ ಅಲ್ಲಿ ಇಲ್ಲಿ more of emotions, more of stories, more of reality. Hindi is more about skin. Ali, I think it requires censor, to be honest with you. Okay. I don't know, it is bold or is it the way the audience wants, more of skin, more of private intimate things. ಆ ಥರದ್ದೆಲ್ಲ ಇದೆ ನನಗೆ. ಅದು I don't feel, because it's an entertainment, Not for family audience. It's not a family audience. Not I don't believe in that. Okay. ಹೋಲಿ ಕಾವ್, 1 hour ಬೆಂಗಳೂರು ಸುತ್ತಿದೀವಲ್ರಿ, ಗೊತ್ತೇ ಆಗಿಲ್ಲ. ಓ ಸೂಪರ್ ಇದು. I am happy then if you're saying that. ಯಪ್ಪ ಗ್ರೇಟ್ ರೀ ನೀವು. Thank you, sir. Thank you so much. It was a great Super podcast. vibe with Likith. Yeah. ರೇಡಿಯೋ ಪಾಡ್ಕಾಸ್ಟ್ ಅನ್ನ ನಾನು ಕಾರಲ್ಲಿ ಮಾಡಿದ್ದೆ. ಬಿಸಿ ಸ್ಟಾರ್ಸ್ ಇದ್ದಾಗ ಐ ಯೂಸ್ ಟು ಟೇಕ್ ಒನ್ ಆಫ್ ದಿ ಬೆಸ್ಟ್ ಮೈಕ್ಸ್ ಅಂಡ್ ಪುಟ್ ಇಟ್. ಬಟ್ ಇದು ವಿಡಿಯೋ ಪಾಡ್ಕಾಸ್ಟ್ ಇನ್ ಅ ಕಾರ್ Yeah. ಹ್ಯಾವ್ ಸೀನ್ ಇನ್ ಅದರ್ ಲ್ಯಾಂಗ್ವೇಜಸ್. ಬಟ್ ನೀವು ಕನ್ನಡದಲ್ಲಿ ಈ ಥರ ಸೀರಿಯಸ್ ಆಗಿ ಅದನ್ನ ಜನರಿಗೆ ತಲುಪಿಸೋ ಥರ ಮಾಡಿದ್ದು ಅಮೇಝಿಂಗ್ ಎಕ್ಸ್ಪೆರಿಮೆಂಟ್. ಆ್ಯಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಇನ್ ದ ಎಕ್ಸ್ಪೆರಿಮೆಂಟ್. ಇದೇ ಥರ ಮೋರ್ ಆ್ಯಂಡ್ ಮೋರ್ ಪೀಪಲ್ನ ಡ್ರೈವ್ ಮಾಡಿಕೊಂಡು ಲೈವ್ಲಿಯಾಗಿ ಮಾತಾಡಿಕೊಂಡು 2 ವಿಷಯಗಳು. ನಾನು ಪ್ರಚಾರಕ್ಕೆ ಮಾಡ್ತೀರಾ ಅಂತ ಕೇಳೋದು ಜನರಿಗೆ ಹೇಳಬೇಕಾಗಿತ್ತು. ನಾನು ಪ್ರಚಾರಕ್ಕೆ ಮಾಡೋದಿಲ್ಲ. ನಾನು 2014 ಇದ್ದೀನಿ, ಕೇಸ್ಗಳು ಹಾಕಿದ್ದೀನಿ, ಡಬ್ಬಿಂಗ್ಗೋಸ್ಕರ ಕೇಸ್ ಮಾಡಿದ್ದೀನಿ. ವಿತೌಟ್ ಮೈ ಫೇಸ್ ಐ ಹ್ಯಾವ್ ಡನ್ ಲಾಟ್ ಆಫ್ ವರ್ಕ್. ಬರೀ ಹೆಸರು ಮಾತ್ರ ನೋಡ್ತಾ ಇದ್ರು ಪೇಪರಲ್ಲಿ. ನಾನು ಲೈಮ್ ಲೈಟ್ ಬಂದಿದ್ದೆ 2018 Me Too ಕೇಸಲ್ಲಿ. ಅರ್ಜುನ್ ಸರ್ಜಾ issue came up. Then the drug case, then the halal case, then the Big Boss, then the loudspeaker, then Big Boss again, then political commenting. So all these things happen. ಅದು ಓವರ್ನೈಟ್ ಆಗೋದಿಲ್ಲ. ಅದಕ್ಕೆ ಒಂದು ಹಿಸ್ಟ್ರಿ ಇದೆ. ಎಷ್ಟೋ ಜನಕ್ಕೆ ಹಿಸ್ಟ್ರಿ ಗೊತ್ತಿರಲ್ಲ. ಸೊ ಎಲ್ಲರೂ ಪ್ರಚಾರ ಅನ್ಕೊಂತಾರೆ. That is not the point. I don't have to prove anybody now. Right. I have arrived. I know what I speak makes some Secure sense. and yes, sir. Perfect, sir. Perfect. Thank you so very much for your wonderful, time. wonderful Pleasure meeting you. podcast. Wonderful. Thank you so much. Thank you.